ಎಲ್ಲ SSLC ವಿದ್ಯಾರ್ಥಿಗಳಿಗೆ ಅಡು ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ಬರುವಂಥ ಇಂಪಾರ್ಟೆಂಟ್ 3 ಮತ್ತು 4 ಮಾರ್ಕ್ ಕ್ವಶನ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಯಾವ ರೀತಿ 3 ಮಾರ್ಕ್ ಕ್ವಶನ್ಸ್ಗಳು ಬರುತ್ತೆ ಮತ್ತು 4 ಮಾರ್ಕ್ ಕ್ವಶನ್ಸ್ಗಳು ಯಾವ ರೀತಿ ಬರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ತುಂಬ ಜನ ಕನ್ನಡ ಮೀಡಿಯಂ ಆಗಿರ್ಬೋದು ಮತ್ತು ಇಂಗ್ಲೀಷ್ ಮೀಡಿಯಂ ಆಗಿರ್ಬೋದು ತುಂಬ ಜನ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರ ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಮತ್ತು ಸೈನ್ಸ್ ಆಗಿರ್ಬೋದು ಮ್ಯಾಥ್ಸ್ ಈ ರೀತಿ ಇಂಪಾರ್ಟೆಂಟ್ 3 ಮತ್ತು 4 ಮಾರ್ಕ್ ಕ್ವಶನ್ಸ್ಗಳನ್ನು ಸೆಂಡ್ ಮಾಡಿ ಅಂತೇಳಿ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರ. ಸೊ ಡೋಂಟ್ ವರಿ, ನಿಮಗೆ ಎಕ್ಸಾಮ್ಗಳು ಯಾವ ರೀತಿ ಹತ್ರ ಬರ್ತಾ ಹೋಗುತ್ತೆ ಆ ರೀತಿ ನಿಮಗೆ ಎಲ್ಲ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಮತ್ತು 4 ಮಾರ್ಕ್ ಕ್ವಶನ್ಸ್ಗಳನ್ನು ಸೊ ನಿಮಗೆ ಎಲ್ಲಾನು ಕೂಡ ಪ್ರೊವೈಡ್ ಮಾಡ್ತೀನಿ. ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋದಲ್ಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ಕನ್ನಡದಲ್ಲಿ ಬರುವಂಥ 3 ಮತ್ತು 4 ಅಂಕದ ಪ್ರಶ್ನೆಗಳು ಏನೇನು ಬರುತ್ತೆ ಮತ್ತು ಯಾವ ರೀತಿ ಬರುತ್ತೆ, ಸೊ ಏನೆಲ್ಲ ನೀವು ಸ್ಟಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಇಲ್ಲಿ ಮೊದಲನೇದಾಗಿ ಇಂಪಾರ್ಟೆಂಟ್ 3 and 4 ಮಾರ್ಕ್ ಕ್ವಶನ್ಸ್ಗಳು. ಸೊ ಇಲ್ಲಿ ಮೊದಲು ನಿಮಗೆ ಕವಿ ಪರಿಚಯ, ಅಂದ್ರೆ ಇಲ್ಲಿ 2 ಕವಿಗಳ ನೀವು ಲೇಖಕರ ಪರಿಚಯನ ಬರೀಬೇಕಾಗತ್ತೆ. ಸೊ ಒಂದೊಂದಕ್ಕೆ 3 ಮಾರ್ಕ್ಸ್ಗಳನ್ನು ನಿಮಗೆ ಕೊಡ್ತಾರೆ. ಟೋಟಲ್ ಆಗಿ ಕವಿ ಪರಿಚಯ ಸೊ ನೀವು ಕಂಠಪಾಠ ಮಾಡಿದರೆ 6 ಮಾರ್ಕ್ಸ್ ನಿಮಗೆ ಬರುತ್ತೆ. ಸೊ ಇಲ್ಲಿ ಯಾವ ಕವಿಗಳ ಸೊ ನೀವು ಸ್ಟಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಇಲ್ಲಿ ನೋಡ್ತಾ ಹೋಗೋಣ. ಸೊ ಇಲ್ಲಿ ಮೊದಲು ಲಕ್ಷ್ಮೀಶ ಆಗಿರ್ಬೋದು, ದೇವನೂರು ಮಹಾದೇವ್, ವಿಕ್ರು ಗೋಕಾಕ್, ರನ್ನ, ಪಂಪ, ಕುವೆಂಪು, ಕುಮಾರವ್ಯಾಸ ಮತ್ತು ದ.ರಾ ಬೇಂದ್ರೆ. ಸೊ ಈ ಒಂದು ಎಲ್ಲ ಕವಿಗಳ ಸೊ ಕವಿ ಪರಿಚಯವನ್ನು ಸ್ವಲ್ಪ ಸ್ಟಡಿ ಮಾಡಿ, ಮತ್ತು ಅವ್ರು ಹುಟ್ಟಿದ ದಿನಾಂಕ ಯಾವುದು ಮತ್ತು ಮರಣ ದಿನಾಂಕ, ಸೊ ಏನೆಲ್ಲ ಸ್ಟಡಿ ಮಾಡಿದ್ರು, ಸೊ ಇದೆಲ್ಲನೂ ಕೂಡ ಅವರಿಗೆ ಪ್ರಶಸ್ತಿಗಳು ಯಾವ್ದು ಬಂದಿದ್ದು ಪ್ರತಿಯೊಂದನ್ನು ಕೂಡ ಸೊ ಡೀಟೇಲ್ ಆಗಿ ಸ್ಟಡಿ ಮಾಡಿ. ಸೊ ನಿಮಗೆ ಇಲ್ಲಿ 3 ಮಾರ್ಕ್ಸ್ಗಳನ್ನು ಕೊಟ್ಟಿರ್ತಾರೆ. ಸೊ 2 ಕ್ವಶನ್ಗಳನ್ನ ಕೇಳಿರ್ತಾರೆ, 6 ಮಾರ್ಕ್ಸ್ ನಿಮಗೆ ಇಲ್ಲಿ ಸಿಗುತ್ತೆ ಕವಿ ಪರಿಚಯನ ಸ್ಟಡಿ ಮಾಡಿದರೆ. ಸೊ ಇಲ್ಲಿ ಕೊಟ್ಟಿರುವಂಥ 8 ಕವಿಗಳ ಪರಿಚಯನೂ ಕೂಡ ಸ್ಟಡಿ ಮಾಡಿ. ಸೊ ಇದಾದ್ಮೇಲೆ ನಿಮಗೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರೆಯೋದಕ್ಕೆ ಕೇಳಿರ್ತಾರೆ. ಇದು ಒಂದು ಪ್ರಶ್ನೆ ಇರುತ್ತೆ, 3 ಮಾರ್ಕ್ಸ್ ನಿಮಗೆ ಇರುತ್ತೆ. ಸೊ ಇಲ್ಲಿ ನಿಮಗೆ ಅದನ್ನ ಕೊಟ್ಟಿಲ್ಲ, ಯಾಕಂದ್ರೆ ಇಲ್ಲಿ ಇದೇ ಬರುತ್ತೆ ಅಂತ ಹೇಳಕ್ ಬರೋದಿಲ್ಲ. ಸೊ ಅದನ್ನ ಆದ್ರೆ ನಿಮಗೆ ಏನ್ ಮಾಡಬೇಕು ಅಂದ್ರೆ ಯಾವುದೇ ಪದ್ಯವನ್ನು ಕೊಟ್ಟರೆ ನಿಮಗೆ ಅದನ್ನ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರೆಯೋಕೆ ನಿಮಗೆ ಬರಬೇಕು. ಸ್ವಲ್ಪ ಅದನ್ನ ಪ್ರಾಕ್ಟೀಸ್ ಮಾಡಿ. ಸೊ ಇದಾದ್ಮೇಲೆ ವಾಕ್ಯದಲ್ಲಿರುವ ಅಲಂಕಾರವನ್ನ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತೇಳಿ ಕೇಳಿರ್ತಾರೆ. ಸೊ ಅಲ್ಲಿಯೂ ಕೂಡ ಒಂದು ಅಲಂಕಾರವನ್ನು ಕೊಟ್ಟಿರ್ತಾರೆ, ಅಂದರೆ ವಾಕ್ಯವನ್ನು ಕೊಟ್ಟಿರ್ತಾರೆ, ಅದು ಯಾವ ಅಲಂಕಾರ ಅಂತ ಹೇಳಿ ಸೊ ಅದಕ್ಕೆ ಲಕ್ಷಣ ಬರಬೇಕಾಗುತ್ತೆ. ಸೊ ಅದನ್ನು ಕೂಡ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇದೇ ಅಂತ ಹೇಳಕ್ ಬರೋದಿಲ್ಲ ಯಾವ್ದು ಕೇಳ್ತಾರೆ ಅಂತೇಳಿ. ಸೊ ಅವರು ಕೊಟ್ಟಿರುವಂಥದ್ದು ಏನಿರುತ್ತೆ ಅದಕ್ಕೆ ನಿಮಗೆ ಬರೆಯೋಕ್ಕೆ ಬರಬೇಕಾಗುತ್ತೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಸೊ ಇದಾದ ನಂತರ ಗಾದೆಗಳನ್ನು ಕೇಳಿರ್ತಾರೆ. ಸೊ ಇದು ಕೂಡ ತುಂಬ ಈಸಿ ಆಗಿರುತ್ತೆ. ಒಂದು ಗಾದೆಗೆ ನೀವು ಯಾವುದಾದ್ರೂ ಒಂದನ್ನು ಕೇಳಿರ್ತಾರೆ, ಮಹತ್ವದೊಂದಿಗೆ ಗಾದೆಯನ್ನು ವಿಸ್ತರಿಸಿ ಬರೀಬೇಕಾಗತ್ತೆ. ಒಂದು ಕ್ವಶನ್ ಇರುತ್ತೆ, 3 ಮಾರ್ಕ್ಸ್ ನಿಮಗೆ ಇರುತ್ತೆ. ಸೊ ಇಲ್ಲಿ ಕೆಲವೊಂದಿಷ್ಟು ಗಾದೆಗಳನ್ನ ಇಲ್ಲಿ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸೊ ಇವುಗಳನ್ನು ಮೊದಲು ಪ್ರಾಕ್ಟೀಸ್ ಮಾಡಿ. ಸೊ ಇಲ್ಲಿ ಯಾವುದೇ ಗಾದೆ ಕೊಟ್ಟರು ಕೂಡ ನಿಮಗೆ ಬರೆಯೋಕ್ಕೆ ಅದು ತುಂಬಾ ಈಸಿ ಇರುತ್ತೆ. ಅಂದರೆ ಸ್ವಲ್ಪ ಆ ಒಂದು ಗಾದೆ ನಿಮಗೆ ಅರ್ಥ ಆದರೆ ಸಾಕು. ಸೊ ಅದ್ರ ಬಗ್ಗೆ ಎಲ್ಲನೂ ಕೂಡ ನೀವು ಬರೀಬಹುದು. ಸೊ ಇಲ್ಲಿ ಕೆಲವೊಂದಿಷ್ಟು ಗಾದೆಗಳನ್ನು ನೋಡೋದಾದರೆ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ, ಆಳಾಗಬಲ್ಲವನು ಅರಸಾಗಬಲ್ಲವನು, ತಾಳಿದವನು ಬಾಳಿಯನು, ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ, ಉಪ್ಪಿಗಿಂತ ರುಚಿಯಲ್ಲ ತಾಯಿಗಿಂತ ಬಂಧುವಿಲ್ಲ, ಮನಸ್ಸಿದ್ದರೆ ಮಾರ್ಗ, ಮಾತೆ ಮುತ್ತು ಮಾತೆ ಮೃತ್ಯು. ಸೊ ಈ ಒಂದು ಎಲ್ಲ ಗಾದೆಗಳನ್ನು ಸ್ವಲ್ಪ ನೋಡ್ಕೊಳ್ಳಿ. ಸೊ ನಿಮಗೆ ಯಾವುದೇ ಗಾದೆಯನ್ನು ಕೊಟ್ಟರೆ ನಿಮಗೆ ಬರೋಕ್ಕೆ ಬರಬೇಕು. ಸೊ ಆ ರೀತಿ ಸ್ಟಡಿ ಮಾಡಿ. ಸೊ ಅಲ್ಲಿ ಆ ಒಂದು ಗಾದೆನ ಅರ್ಥ ಮಾಡ್ಕೊಂಡ್ರೆ ಸಾಕು, ನಿಮಗೆ ಬರೋಕ್ಕೆ ಬರುತ್ತೆ. ಅದೇನು ಕೂಡ ಅಷ್ಟು ಟಫ್ ಇರೋದಿಲ್ಲ. ಸೊ ಇದಾದ ನಂತರ ನಿಮಗೆ ಇಲ್ಲಿ ಸಂದರ್ಭ ಸಹಿತ ಸ್ವಾರಸ್ಯಗಳನ್ನು ಬರೆಯೋದಕ್ಕೆ ಕೇಳಿರ್ತಾರೆ. ಸೊ ಇಲ್ಲಿ 6 ಕ್ವಶನ್ಸ್ಗಳನ್ನು ನಿಮಗೆ ಕೇಳಿರ್ತಾರೆ. ಒಂದೊಂದಕ್ಕೂ ಕೂಡ 3 ಮಾರ್ಕ್ಸ್ ನಿಮಗೆ ಇರುತ್ತೆ. 18 ಮಾರ್ಕ್ಸ್ ನೀವು ಈ ಒಂದು ಸಂದರ್ಭ ಸಹಿತ ಸ್ವಾರಸ್ಯಗಳನ್ನು ಬರೆದರೆ 18 ಮಾರ್ಕ್ಸ್ಗಳನ್ನು ನೀವು ಇಲ್ಲಿ ಪಡೆದುಕೊಳ್ಬೋದು. ಸೊ ಇಲ್ಲಿ ನಿಮಗೆ ಕೆಲವೊಂದಿಷ್ಟು ಸಂದರ್ಭ ಸಹಿತ ಏನು ಕೇಳಿರ್ತಾರೆ, ಯಾವುದನ್ನು ಕೇಳ್ಬೋದು ಅಂತೇಳಿ. ಸೊ ಪ್ರೀವಿಯಸ್ ಕ್ವಶನ್ಸ್ ಆಗಿರ್ಬೋದು, ಮಾಡಲ್ ಕ್ವಶನ್ ಪೇಪರ್ಗಳಾಗಿರ್ಬೋದು, ಸೊ ಎಲ್ಲಲ್ಲೂ ಕೂಡ ನಿಮಗೆ ಕಲೆಕ್ಟ್ ಮಾಡಿವಿ. ಇಲ್ಲಿ ಕೆಲವೊಂದು ನಿಮಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯೋದಕ್ಕೆ ಕೆಲವೊಂದಿಷ್ಟು ಸೆಂಟೆನ್ಸ್ಗಳನ್ನು ಕೊಟ್ಟಿದ್ದೀನಿ. ಸೊ ಇದನ್ನು ಕೂಡ ನೀವು ಸ್ಟಡಿ ಮಾಡಿ. ಸೊ ಇಲ್ಲಿ ಮೊದಲೇದು ನೋಡೋದಾದರೆ ಕೈಗಾರೀಕರಣ ಇಲ್ಲವೇ ಅವನತಿ, ಎರಡನೇದು ಮಂಗಳಲೋಕದ ಅಂಗಳಕೇರಿ, ಮೂರನೇದು ನಿಮಗೆ ಪಡೆಮಟ್ಟು ಪೋಪಿ ಸಮಕಟ್ಟಿಂ ಬಂದೆನ್, ನಾಲ್ಕನೇದು ಉರ್ವಿಯೋಳ್ ಕೌಶಲ್ಯ ಪಡೆದ ಕುವರಂ ರಾಮ. ಸೊ ಇದನ್ನು ಕೂಡ ಸ್ಟಡಿ ಮಾಡಿ. ಇದಾದ ನಂತರ 5ನೇದು ಹೊಸ ಎಚ್ಚರದಳು ಬದುಕೋಣ, 6ನೇದು ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ, ವಸಂತವಾಗುತ್ತಾ ಮುಟ್ಟೋಣ, ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು, ಅಹಿತರೊಳ್ ಸಂಧಿಯೇನೆಂ ಸಮಗೊಳಿಸಲೆಂದೇ ಬಂದೇನೆ. ಸೊ ಇದನ್ನು ಕೂಡ ಸ್ಟಡಿ ಮಾಡಿ. ಸೊ ಯಾವುದು ಬೇಕಾದ ಕೇಳಿದ್ರು ಕೂಡ ನಿಮಗೆ ಸೊ ಯಾವ ಚಾಪ್ಟರಲ್ಲಿ ಬರುತ್ತೆ, ಅಲ್ಲಿ ಸಿಚುವೇಶನ್ ಏನಿತ್ತು ಅನ್ನೋದು ಸ್ವಲ್ಪ ನಿಮಗೆ ಗೊತ್ತಾದರೆ ಅದನ್ನು ಬರಿಬೋದು. ಏನು ಕೂಡ ಅಷ್ಟು ಟಫ್ ಇರೋದಿಲ್ಲ. ಹೊತ್ತೇ ಹಣ, ಟೈಮ್ ಇಸ್ ಮನಿ ಅಂತ ಏನು ಹೇಳ್ತಾರೆ. ಸೊ ಅದನ್ನು ಕೇಳಿದರೆ ಹೊತ್ತೇ ಹಣ. ಸೊ ಇಂಗ್ಲೆಂಡ್ ನಗರ ಚಾಪ್ಟರಲ್ಲಿ ಬರ್ತೈತಿ ನೋಡ್ರಿ ಇದು. ಇದಾದ ನಂತರ ದಯವಿಟ್ಟು ಬಾಗಿಲು ತೆಗೆಯಿರಿ, ನಾನು ಗಾಯಗೊಂಡಿದ್ದೇನೆ. 13ನೇ ಪ್ರಶ್ನೆ,
ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. 14ನೇದು ವಸಂತವಾಗುತ್ತಾ ಮುಟ್ಟೋಣ. ಸೊ ಈ ಒಂದು ಎಲ್ಲ ಸಂದರ್ಭ ಸಹಿತ ಏನಿದಾವೆ ಸೊ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ, ಯಾವ ಯಾವ ಚಾಪ್ಟರಲ್ಲಿ ಬರುತ್ತೆ ಅಂತ ಸ್ವಲ್ಪ ನಿಮಗೆ ಗೊತ್ತಾಗಿದ್ರೆ. ಸೊ ಪ್ರತಿಯೊಂದು ಕೂಡ ಇಲ್ಲಿ 3 ಮಾರ್ಕ್ಸ್ ಇರುತ್ತೆ ನಿಮಗೆ. ಟೋಟಲ್ ಆಗಿ ಇದೇ ಒಂದು ಇದರಲ್ಲಿ ನಿಮಗೆ 18 ಮಾರ್ಕ್ಸ್ ನಿಮಗೆ ಬರುತ್ತೆ ಇದನ್ನು ಕರೆಕ್ಟಾಗಿ ಬರೆದ್ರೆ. ಸೊ ಎಲ್ಲರೂ ಕೂಡ ಸ್ಟಡಿ ಮಾಡಿ. ಸೊ ಇದಾದ ನಂತರ ನಿಮಗೆ ಏನು ಕೇಳ್ತಾರೆ ಅಂದರೆ ಪದ್ಯ ಭಾಗ ಪೂರ್ಣಗೊಳಿಸಿ ಅಂತ ಕೇಳಿರ್ತಾರೆ. ಒಂದು ಪದ್ಯವನ್ನು ನೀವು ಅಲ್ಲಿ ಕಂಪ್ಲೀಟ್ ಮಾಡಿದರೆ ನಿಮಗೆ 4 ಅಂಕ ಇರುತ್ತೆ. ಸೊ ಇಲ್ಲಿ ಕೆಲವೊಂದಿಷ್ಟು ಪದ್ಯಗಳನ್ನು ಕೊಟ್ಟಿದ್ದೀನಿ, ಸೊ ಪೋಯಮ್ಗಳನ್ನು. ಸೊ ಇಲ್ಲಿ ನೋಡಿ, ಮೌರಿ ಗೌತನವಾಯಿತು ನಾಳಿನ ಅಂತೇಳಿ ಸ್ಟಾರ್ಟ್ ಆಗಿ ವೀರರೈವರ ನೋಯಿಸೇನು ರಾಜೀವ ಸಕನಾಣೆ ಅಂತೇಳಿದೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ಕೊಟ್ಟಿರುವಂಥ 4 ಅಂದರೆ 5 ಪದ್ಯಗಳನ್ನು ನಿಮಗೆ ಹೇಳ್ತೀನಿ. ಪ್ರತಿಯೊಬ್ಬರು ಕೂಡ ಅದನ್ನು ಸ್ಟಡಿ ಮಾಡಲೇಬೇಕು, ಅದನ್ನು ಕಂಠಪಾಠ ಮಾಡಲೇಬೇಕು. ಸೊ ಒಂದಕ್ಕೆ ನಿಮಗೆ 4 ಅಂಕ ಇರುತ್ತೆ. ಸೊ ಇಲ್ಲಿ ಎರಡನೇದು ಕಲುಷಿತವಾದಿ ಇದು ಸ್ಟಾರ್ಟ್ ಆಗಿ ಮುಟ್ಟೋಣ ಅಂತ ಇದೆ ನೋಡಿ. ಸೊ ಇದು ಕಲುಷಿತವಾದಿ ನದಿ ಜಲಗಳತ್ತೇನೋ ಇದೆ ನೋಡಿ. ಸೊ ಅಲ್ಲಿಂದ ಬರುತ್ತೆ ನಿಮಗೆ, ಸ್ಟಡಿ ಮಾಡಿ. ಸೊ ಮೂರನೇದು ಮತಗಳೆಲ್ಲವೂ ಅಂತ ಸ್ಟಾರ್ಟ್ ಆಗಿ ಬಿತ್ತೋಣ ಅಂತೇಳಿ ಇರುತ್ತೆ. ಸೊ ಇದು ಕೂಡ ನಿಮಗೆ ಗೊತ್ತಿರುತ್ತೆ, ಕಂಠಪಾಠ ಮಾಡಿ. 4ನೇ ಪ್ರಶ್ನೆ, ಕೊರಳ ಸೆರೆ ಹಿಗ್ಗಿದವು ದೃಗಜಲ ಲಾಸ್ಟ್ನೇದು ನರುಹಿಕೊಂದನು ಹಲವು ಮಾತನೆಂದು ಚಿಂತಿಸಿದ. ಸೊ ಇದು ಕೂಡ ಪದ್ಯ ಇದೆ. ಸೊ ಇಲ್ಲಿ ನಿಮಗೆ ಇನ್ನೊಂದು 2-3 ಇಲ್ಲಿ ಪದ್ಯಗಳನ್ನು ಮೆನ್ಷನ್ ಮಾಡಿಲ್ಲ. ಸೊ ಇಲ್ಲಿ ಕೆಳಗಡೆ ಒಂದಿದೆ ನೋಡಿ, ಯುಗ ಯುಗಗಳ ಹಣೆ ಬರ ವರಿಸಿ ಅಂತೇಳಿ ಹಕ್ಕಿ ಹಾರುತ್ತಿದೆ ನೋಡಿದರ ಪೋಯಮಲ್ಲಿ ಬರುತ್ತೆ. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ಕೂಡ ಮೇನ್ ಆಗಿ ಇದನ್ನು ಸ್ಟಡಿ ಮಾಡಿ. ಇದಾದ ನಂತರ ಇನ್ನೊಂದಿದೆ ನೋಡಿ, ನೀಲ ಮೇಘ ಮಂಡಲದಲ್ಲಿ ಅಂತೇಳಿ ಅದು ಹಕ್ಕಿ ಹಾರುತ್ತಿದೆ ನೋಡಿದಾರ ಅಂತೇಳಿ ಚಾಪ್ಟರಲ್ಲಿ ಬರುತ್ತೆ. ಸೊ ಅದನ್ನು ಕೂಡ ನೀವು ಸ್ಟಡಿ ಮಾಡಿ. ಇಲ್ಲಿ ನಿಮಗೆ ಅದನ್ನು ಕೊಟ್ಟಿಲ್ಲ. ಸೊ ನೀಲ ಮೇಘ ಮಂಡಲದಲ್ಲಿ ಅಂತ ಸ್ಟಾರ್ಟ್ ಆಗಿ ಹಕ್ಕಿ ಹಾರುತ್ತಿದೆ ನೋಡಿದರ ಅಂತ ಅದು ಕೂಡ ಇದೆ. ಮತ್ತು ಇಲ್ಲಿ ಯುಗ ಯುಗಗಳ ಹಣೆ ಬರಹ ವರಿಸಿ ಹಕ್ಕಿ ಹಾರುತ್ತಿದೆ ನೋಡಿದರ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ಮೊದಲು ಸ್ಟಡಿ ಮಾಡಿ. ಸೊ ಕಂಠಪಾಠ ಯಾವ್ದಾವ್ದು ಇರುತ್ತೆ ಅನ್ನೋದ್ರ ಬಗ್ಗೆ ಆಲ್ರೆಡಿ ನಿಮಗೆ ಕ್ಲಾಸಲ್ಲಿ ಎಲ್ಲ ಇಂಪಾರ್ಟೆಂಟ್ ಅಂತ ಹೇಳಿರ್ತಾರೆ. ಸೊ ಅದನ್ನು ಸ್ವಲ್ಪ ನೋಡ್ಕೊಂಡ್ರೆ ಸಾಕು. ಒಂದು ಪ್ರಶ್ನೆಗೆ 4 ಅಂಕ ನಿಮಗೆ ಇರುತ್ತೆ. ಸೊ ಇದಾದಮೇಲೆ ನಿಮಗೆ ಬರುತ್ತೆ ಇಂಪಾರ್ಟೆಂಟ್ ಆಗಿರುವಂಥ 4 ಅಂಕದ ಪ್ರಶ್ನೆಗಳು. 4 ಅಂಕದ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಸೊ ಯಾವ ಕ್ವಶನ್ಸ್ಗಳು ಅಂದರೆ ನಿಮಗೆ ಇಲ್ಲಿ 2 ಕ್ವಶನ್ನ ಬರೀಬೇಕಾಗತ್ತೆ. 16 ಮಾರ್ಕ್ಸ್ ನಿಮಗೆ ಇಲ್ಲಿ 8 ಮಾರ್ಕ್ಸ್ ನಿಮಗೆ ಇರುತ್ತೆ. ಸೊ ನೋಡ್ಕೊಳ್ಳಿ ಯಾವ್ದು ಬರುತ್ತೆ ಅಂತೇಳಿ. ಸೊ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಸ್ಗಳನ್ನು ಇಲ್ಲಿ ಸಜೆಸ್ಟ್ ಮಾಡಿದ್ದೀನಿ. ಸೊ ಇವುಗಳನ್ನು ಸ್ಟಡಿ ಮಾಡಿ. ಸೊ ಮೊದಲೇದು, ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆಯನ್ನು ಸ್ವಾರಸ್ಯ ಕುರಿತು ವಿವರಿಸಿ. ಭೀಷ್ಮ ಮತ್ತು ದುರ್ಯೋಧನ ಅವರ ನಡುವಿನ ಸಂಭಾಷಣೆಯನ್ನು ಸ್ವಾರಸ್ಯ ಕುರಿತು ವಿವರಿಸಿ ಅಂತ ಇದೆ. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಕೊಟ್ಟಿರುವಂಥ ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಆಗೇ ಇರುತ್ತೆ. ಸೊ ಯಾವುದು ಕೂಡ ಇದರಲ್ಲಿ ಮತ್ತೆ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬಿಡಿ. ಇಲ್ಲಿ ಕೊಟ್ಟಿರುವಂಥ ಪ್ರತಿಯೊಂದನ್ನು ಕೂಡ ಸ್ಟಡಿ ಮಾಡಿ. ಇಲ್ಲಿ ಪ್ರೀವಿಯಸ್ ಕ್ವಶನ್ಸ್ ಆಗಿರ್ಬೋದು, ಈಗ ಬಂದಿರುವಂಥ ಮಾಡೆಲ್ ಕ್ವಶನ್ಸ್ ಪೇಪರ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಕಲೆಕ್ಟ್ ಮಾಡಿ ಇಲ್ಲಿ ನಿಮಗೆ ಕೆಲವೊಂದಿಷ್ಟು ಕೊಟ್ಟಿದ್ದೀನಿ. 14ರಿಂದ 15 ಕ್ವಶನ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದೀನಿ. ಪ್ರತಿಯೊಬ್ಬರು ಕೂಡ ಇದನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡದೆ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ. ಸೊ 1ನೇ ಕ್ವಶನ್ ಆಯಿತು. 2ನೇ ಕ್ವಶನ್ ಬರೋದಾದ್ರೆ, ರಾಮನ ದರ್ಶನದಿಂದ ಶಬರಿಯ ಚಿಂತೆ ಇಂಗಿ ಹೋದ ಸಂದರ್ಭವನ್ನು ಬರೆಯಿರಿ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. 3ನೇ ಪ್ರಶ್ನೆ, ಶ್ರೀಕೃಷ್ಣನು ಕರ್ಣನಿಗೆ ಒಡ್ಡಿದ ಆಮಿಷಗಳನ್ನು ಬರೆಯಿರಿ. ಇದು ಪ್ರತಿಯೊಂದು ಇಯರಲ್ಲೂ ಕೂಡ ಈ ಒಂದು ಕ್ವಶನ್ ಬಂದಿರುತ್ತೆ. ಇದನ್ನು ಪ್ರತಿಯೊಬ್ಬರು ಕೂಡ 4 ಅಂಕ ಬರಲೇಬೇಕು. ಆ ರೀತಿ ಇದಕ್ಕೆ ಪ್ರಿಪೇರ್ ಆಗಿ. ಸೊ ಈ ಒಂದು ಕ್ವಶನ್ ಏನಿದೆ, ಶ್ರೀಕೃಷ್ಣನು ಕರ್ಣನಿಗೆ ಒಡ್ಡಿದ ಆಮಿಷಗಳನ್ನು ಬರೆಯಿರಿ ಅಂತೇಳಿ ಪ್ರತಿಯೊಂದು ಇಯರಲ್ಲೂ ಕೂಡ ಇದು ಬರುತ್ತೆ. ಸೊ ನಿಮಗೂ ಕೂಡ ಬರುವಂಥ 99% ಚಾನ್ಸಸ್ ಇರುತ್ತೆ. ಪ್ರತಿಯೊಬ್ಬರು ಕೂಡ ಇದಕ್ಕೆ ಕರೆಕ್ಟಾಗಿ ನೀಟಾಗಿ ಇದಕ್ಕೆ ಪರ್ಫೆಕ್ಟಾಗಿ ಈ ಒಂದು ಕ್ವಶನ್ಗೆ ಪರ್ಫೆಕ್ಟಾಗಿ ಎಕ್ಸಾಮ್ಗಳಿಗೆ ಅಟೆಂಡ್ ಆಗಿ. ಸೊ ಇದಾದ ನಂತರ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂತ ಹೇಳಿದ್ರೆ, ಹಲಗಲಿ ಬೇಡರು ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಎದ್ದ ಬಗ್ಗೆ ಹಾಗೂ ದಂಗೆ ಎದ್ದವರನ್ನು ಸರ್ಕಾರ ನಿಯಂತ್ರಿಸಿದ ಘಟನೆಯನ್ನು ವಿವರಿಸಿ. ಇದು ಕೂಡ 4 ಅಂಕ ನಿಮಗೆ ಇರುತ್ತೆ. ಸೊ ಹಲಗಲಿ ಬೇಡರು ಚಾಪ್ಟರ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತು ಅಲ್ಲಿ ಏನೇನು ಸಿಚುವೇಶನ್ ಬರ್ತಾ ಹೋಗುತ್ತೆ, ಯಾವ್ಯಾವ ಕ್ಯಾರೆಕ್ಟರ್ಸ್ ಬರುತ್ತೆ, ಸೊ ಇದು ನಿಮಗೆ ಗೊತ್ತಾಗಿದ್ರೆ ಅಲ್ಲಿ ಏನೇನಾಗಿತ್ತು ಅಂತೇಳಿ ಅಷ್ಟು ಗೊತ್ತಿದ್ರೆ ಸೊ ನೀವು ಇದನ್ನು ಕೂಡ ನೀವು ಬರಿಬೋದು. ಮತ್ತು ಅದಕ್ಕೆ ಕಾರಣಗಳನ್ನು ಕೇಳಿರ್ತಾರೆ. ಸೊ ನೆಕ್ಸ್ಟ್ ಇದೆ, ಅದು ಕೂಡ ಹಲಗಲಿ ಬೇಡರು ದಂಗೆ ಏಳಲು ಕಾರಣ ಏನು ಅಂತ ಕೂಡ ಕೇಳಿರ್ತಾರೆ. ಸೊ ಅದನ್ನು ಕೂಡ ನಿಮಗೆ ಇಲ್ಲಿ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದಾದ ನಂತರ ಹಲಗಲಿ ಬೇಡರು ಕಾಯ್ದೆಯನ್ನು ವಿರೋಧಿಸಿ ಹುತಾತ್ಮರಾದ ಬಗ್ಗೆ ಲಾವಣಿಯಲ್ಲಿ ಹೇಗೆ ವ್ಯಕ್ತವಾಗಿದೆ ತಿಳಿಸಿ. ಸೊ ಇಲ್ಲಿ ಹಲಗಲಿ ಬೇಡರಲ್ಲಿ ಒಂದೇ ಕ್ವಶನ್ ಕೇಳಿರ್ತಾರೆ, 2 ಕೇಳಿರಲ್ಲ. ಇಲ್ಲಿ ಅಥವಾ ಅಂತೇಳಿ ಕೇಳಿರ್ತಾರೆ. ಸೊ ಇದರಲ್ಲಿ ಯಾವುದು ಬೇಕಾದ್ರೂ ಕೂಡ ನೀವು ಬರಿಬೋದು. ಬಟ್ ಇಲ್ಲಿ ಎಲ್ಲದಕ್ಕೂ ಕೂಡ ಸ್ಟಡಿ ಮಾಡಿ. 6ನೇ ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಾದರಿ ಮೈಸೂರು ರಾಜ್ಯದ ನಿರ್ಮಾಣಕ್ಕೆ ಕಂಕಣಬದ್ಧರಾಗಿ ಶ್ರಮಿಸಿದ ಬಗೆಯನ್ನು ವಿವರಿಸಿ. ಇದು ಕೂಡ ತುಂಬ ಇಂಪಾರ್ಟೆಂಟ್. ಮತ್ತು 7ನೇ ಪ್ರಶ್ನೆ, ಮೈಸೂರು ಮಾದರಿ ಎಂಬ ಹೊಸ ಆಡಳಿತ ಮಾದರಿ ರೂಪುಗೊಳ್ಳಲು ವಿಶ್ವೇಶ್ವರಯ್ಯವರ ಕೊಡುಗೆಗಳನ್ನು ಏನು ಅನ್ನೋದನ್ನು ಬರೀಬೇಕು. ಸೊ ವಿಶ್ವೇಶ್ವರಯ್ಯವರ ಕೊಡುಗೆಗಳು ಏನು ಅನ್ನೋದನ್ನು ಬರೀಬೇಕಾಗತ್ತೆ. ಸೊ ಇದಕ್ಕೂ ಕೂಡ 4 ಅಂಕ ನಿಮಗೆ ಇರುತ್ತೆ. ಕರೆಕ್ಟಾಗಿ ಎಲ್ಲ ಪಾಯಿಂಟ್ಸ್ಗಳನ್ನು ಕೂಡ ನೀವು ಬರೀಲೇಬೇಕಾಗತ್ತೆ. ಸ್ವಲ್ಪ ಸ್ಟಡಿ ಮಾಡಿ.
ಸೊ ಇದಾದ ನಂತರ ಹಲಗಲಿ ದಂಗೆಯ ಪರಿಣಾಮವನ್ನ ವಿವರಿಸಿ. ಸೊ ಹಲಗಲಿ ದಂಗೆ ಏನಾಯ್ತು, ಅದಕ್ಕೆ ಏನೆಲ್ಲ ಪರಿಣಾಮಗಳು ಆದವು ಅಂತೇಳಿ ಕೇಳ್ತಾರೆ, ಅಥವಾ ಹಲಗಲಿ ದಂಗೆಗೆ ಕಾರಣವಾದ ಅಂಶಗಳು ಮತ್ತು ಬ್ರಿಟಿಷ್ ಸರ್ಕಾರ ನಿಯಂತ್ರಿಸಿದ ಬಗೆಯನ್ನ ಕುರಿತು ಬರೆಯಿರಿ. ಸೊ ಆಗ್ಲೇ ಕೂಡ ಈ ಒಂದು ಕ್ವಶನ್ ಬಂದಿತ್ತು, ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ಹಲಗಲಿ ಚಾಪ್ಟರ್ ಅಲ್ಲಿ ಈ ಒಂದು ಕ್ವಶನ್ ಬಂದೇ ಬಂದಿರುತ್ತೆ. ಸೊ ಕಂಪ್ಲೀಟ್ ಆಗಿ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಅದಕ್ಕೆ. ಸೊ ಇದಾದ ನಂತರ 9ನೇ ಪ್ರಶ್ನೆ, ಧರ್ಮ ಬುದ್ಧಿ ಹಾಗೂ ದುಷ್ಟ ಬುದ್ಧಿ ಧರ್ಮಾಧಿಕಾರಣರ ಬಳಿಗೆ ಹೋಗಲು ಸೊ ಅದೇ ಅಲ್ಲಿ ಬರಲು ಕಾರಣವೇನು ಅಂತ ಕೇಳಿರ್ತಾರೆ. ಇದಂತೂ ನಿಮಗೆ ಇದು ಸ್ಟೋರಿ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಏನನ್ನೋದನ್ನ ಆರಾಮಾಗಿ ನೀವು ನಿಮ್ಮ ಮಾತುಗಳಲ್ಲಿ ಬರೀಬಹುದು. ಏನು ಕೂಡ ಅದನ್ನ ಬಹ್ಯಾಟ್ ಹಾಕೋದು, ಕಂಠಪಾಠ ಮಾಡೋದು ಏನು ಕೂಡ ನಿಮಗೆ ಅವಶ್ಯಕತೆ ಇರೋದಿಲ್ಲ. ಸೊ ಆ ಒಂದು ಚಾಪ್ಟರ್ನ ಒಂದ್ಸಲ ಓದ್ಕೊಳ್ಳಿ, ಸ್ಟೋರಿನ ನೆನ್ಪಿಟ್ಕೊಳ್ಳಿ ಸಾಕು, ಅಷ್ಟು ಬರೆದ್ರೆ ಸಾಕು. ಸೊ 4 ಅಂಕ ಇರುತ್ತೆ. ಇದಾದ ನಂತರ ಲವನು ಯಜ್ಞಾಶ್ವವನ್ನು ಕಟ್ಟಲು ಕಾರಣವಾದ ಅಂಶಗಳನ್ನು ಸಂಗ್ರಹಿಸಿ ಬರೆಯಿರಿ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದಾದ ನಂತರ 11ನೇ ಪ್ರಶ್ನೆ, ಪಾಂಡವರು ತನ್ನ ಸೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ಕವಿ ಕುಮಾರವ್ಯಾಸ ಹೇಗೆ ಚಿತ್ರಿಸಿದ್ದಾರೆ. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಕೂಡ. ಸೊ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ. ಸೊ 12ನೇ ಪ್ರಶ್ನೆ, ಮುದುಕಿಯು ತನ್ನ ಮಗನು ಯುದ್ಧಕ್ಕೆ ಹೋದ ಸಂದರ್ಭವನ್ನು ಹೇಗೆ ವಿವರಿಸಿದಳು. ಸೊ ಮುಂದಿನ ಪ್ರಶ್ನೆ, ವೂಲ್ವರ್ತ್ ಸ್ಟೇಷನರಿ ಅಂಗಡಿ ಹಾಗೂ ಲಂಡನ್ನಿನ ಹೆಣ್ಣನ್ನು ಸತ್ಕರಿಸಿದ ರೀತಿಯನ್ನು ಬರೆಯಿರಿ. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. 14ನೇದು, ಸಹಾಯವನ್ನು ನಿರೀಕ್ಷಿಸಿ ಬಂದ ದ್ರೋಣರನ್ನು ದೃಪದ ನಿಂದಿಸಿದ ಸಂದರ್ಭವನ್ನು ಸಂಭಾಷಣೆ ಸಂಗ್ರಹಿಸಿ ಬರೆಯಿರಿ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಕರ್ಣನು ಒಡ್ಡಿದ ಆಮಿಷಗಳ ಕ್ವಶನ್ಸ್ ಆಗಿರ್ಬೋದು, ಮತ್ತೆ ಹಲಗಲಿ ಬೇಡರ ಕ್ವಶನ್ ಆಗಿರ್ಬೋದು, ಮತ್ತೆ ಇಲ್ಲಿ ಸಹಾಯವನ್ನು ನಿರೀಕ್ಷಿಸಿ ಬಂದ ದ್ರೋಣರನ್ನು ದೃಪದ ನಿಂದಿಸಿದ ಸಂದರ್ಭನೂ ಕೂಡ ಪ್ರತಿಯೊಂದು ಇದರಲ್ಲೂ ಕೂಡ 99% ಕೇಳಿರುವಂತಹ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಕೊಟ್ಟಿರುವಂತ ಅಂದ್ರೆ ಈ ಒಂದು ವಿಡಿಯೋದಲ್ಲಿ 14 ಅಂಕದ ಪ್ರಶ್ನೆಗಳನ್ನ ನಿಮಗೆ ಕೊಟ್ಟಿದ್ದೀನಿ. ಇದರಲ್ಲಿ ಯಾವುದು ಕೂಡ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಸೊ ಇಷ್ಟು ನೀವು ಏನಾದರೂ ಪರ್ಫೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಸೊ ನಾನು ಗ್ಯಾರಂಟಿ ಕೊಡ್ತೀನಿ, ಇಲ್ಲಿ ನಿಮಗೆ ಒಂದು ಕ್ವಶನ್ ಆದರೂ ನಿಮಗೆ ಇಲ್ಲಿ ಬಂದೇ ಬರುತ್ತೆ, ನಾನು ಅದಕ್ಕೆ ಗ್ಯಾರಂಟಿ ಕೊಡ್ತೀನಿ. ಸೊ ಹೇಳೋಕ್ಕಾಗಲ್ಲ, 100% ಆಗಿ 2 ಕ್ವಶನ್ ಬಂದರೂ ಕೂಡ ಏನು ಕೂಡ ಡೌಟ್ ಇಲ್ಲ. ಯಾಕಂತ ಹೇಳಿದ್ರೆ ಇದೇ ಕ್ವಶನ್ಸ್ಗಳನ್ನು ಇಲ್ಲಿ ಜಾಸ್ತಿ ಕೇಳಲಾಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಇದಕ್ಕೆ ಸ್ಟಡಿ ಮಾಡಿ. ಸೊ ನಿಮಗೆ ಏನಾದರೂ ಇದೇ ಕ್ವಶನ್ ಬಂದರೆ ದಯವಿಟ್ಟು ಎಕ್ಸಾಮ್ ಬರೋದು ಬಂದು ಸೊ ಕಮೆಂಟ್ ಮಾಡಿ ತಿಳಿಸಿ. ಸೊ ನೀವು ಕೊಟ್ಟಿರುವಂಥ ಕ್ವಶನ್ಸ್ಗಳೇ ಬಂದಿದ್ವು ಅಂತೇಳಿ ಸೊ ಒಂದು ಕಮೆಂಟ್ ಮಾಡಿದರೆ ಸಾಕು. ಸೊ ಇಲ್ಲಿ ಕೊಟ್ಟಿರುವಂಥ ಪ್ರತಿಯೊಂದು ಕ್ವಶನ್ಸ್ಗಳು ಕೂಡ ಸ್ಟಡಿ ಮಾಡಿ, ಮತ್ತು ಸಂದರ್ಭ ಸಹಿತ ಮತ್ತು ಪದ್ಯಗಳನ್ನು ಏನು ಕೊಟ್ಟಿದ್ದೀನಿ ಪ್ರತಿಯೊಂದು ಕೂಡ ಸ್ಟಡಿ ಮಾಡಿ. ಸಂದರ್ಭ ಸಹಿತ ಕೂಡ ಇಲ್ಲಿ ನಿಮಗೆ 16 ಮಾರ್ಕ್ಸ್ ಇರುತ್ತೆ, 18 ಮಾರ್ಕ್ಸ್ ಇರುತ್ತೆ. ಪ್ರತಿಯೊಬ್ಬರು ಕೂಡ ಒಂದೊಂದು ಕ್ವಶನ್ಗೂ ಕೂಡ 3 ಮಾರ್ಕ್ಸ್ ಅಂತೆ 6 ಕ್ವಶನ್ಸ್ ಇರುತ್ತೆ. ಇದಕ್ಕೂ ಕೂಡ ಸ್ಟಡಿ ಮಾಡಿ. ಸೊ ಅಲ್ಲಿ ಯಾವುದು ಕೂಡ ಬಹ್ಯಾಟ್ ಹಾಕೋಕೆ ಹೋಗಬೇಡಿ. ಪ್ರತಿಯೊಂದು ಚಾಪ್ಟರ್ನ ಸ್ವಲ್ಪ ಸರಿಯಾಗಿ ಓದ್ಕೊಂಡ್ರೆ ಸಾಕು. ಯಾವ ಚಾಪ್ಟರಲ್ಲಿ ಆ ಒಂದು ವಾಕ್ಯ ಬಂದಿದೆ, ಆ ಮಾತು ಬಂದಿದೆ ಅಂತ ನಿಮಗೆ ಗೊತ್ತಾದರೆ ಅಲ್ಲಿ ನೀವು ಬರಿಬೋದು. ಮತ್ತು ಇಲ್ಲಿ ಗಾದೆಗಳಂತ ಹೇಳಿದ್ರೆ ಬಂದರೆ ಇಲ್ಲಿ 3 ಮಾರ್ಕ್ಸ್ ಇರುತ್ತೆ, 1 ಗಾದೆನ ಬರಿಬೇಕು. ಇಲ್ಲಿ ಯಾವುದು ಗಾದೆ ಕೊಟ್ಟರು ನಿಮಗೆ ಬರೆಯೋಕ್ಕೆ ತುಂಬಾ ಈಸಿ ಇರುತ್ತೆ. ಆ ಒಂದು ಗಾದೆ ಏನು ಅರ್ಥ ಕೊಡುತ್ತೆ ಅಂತ ಗೊತ್ತಾದರೆ ಅದು ಕೂಡ ಬರಿಬೋದು, ಏನು ಕೂಡ ಅಡ್ಡಿಲ್ಲ. ಇದಾದ ನಂತರ ಅಲಂಕಾರ ಬರಿಬೇಕು, ಮತ್ತು ಲಕ್ಷಣ ಬರೋದು, ಸಾಮಾನ್ಯವಾಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಪ್ರಸ್ತಾರ ಹಾಕೋದು, ಘನ ವಿಭಾಗ ಮಾಡೋದು, ಇದಕ್ಕೂ ಕೂಡ ನಿಮಗೆ 6 ಮಾರ್ಕ್ಸ್ ಇರುತ್ತೆ. ಇದಾದ ನಂತರ ಕವಿ ಪರಿಚಯ ಸ್ವಲ್ಪ ನೀವು ನೆನಪಿಟ್ಕೊಳ್ಳೇಬೇಕಾಗತ್ತೆ. ಇದಕ್ಕೂ ಕೂಡ ನಿಮಗೆ ಇಲ್ಲಿ 6 ಮಾರ್ಕ್ಸ್ ಇರುತ್ತೆ. ಅಂದರೆ 2 ಕವಿಗಳ ಪರಿಚಯನ ನೀವು ಬರೀಬೇಕಾಗತ್ತೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ನೀವು ಎಲ್ಲ ಕವಿ ಪರಿಚಯನ ಸ್ಟಡಿ ಮಾಡಿದ್ರು ಕೂಡ ಏನು ತೊಂದರೆ ಆಗೋದಿಲ್ಲ. ಸೊ ಯಾವುದು ಕೇಳಿದ್ರು ಕೂಡ ನೀವು ಬರಿಬೋದು. ಸೊ ಇಷ್ಟೇ ಸ್ಟಡಿ ಮಾಡಿದ್ರು ಕೂಡ ನಿಮಗೆ ಯಾವುದಾದ್ರೂ ಒಂದು ಮಾತ್ರ ಬರಬಹುದು. ಸೊ ನಾನು ಹೇಳಿರುವಂಥದ್ದು ಸೊ ಒಂದು ಅಥವಾ ಬೇರೆ 2 ಕೂಡ ಬರ್ಬೋದು, ಹೇಳೋಕ್ಕಾಗೋದಿಲ್ಲ. ಸೊ ಒಂದಾದರೂ ಇದರಲ್ಲಿ ಬಂದೇ ಬರುತ್ತೆ. ಸೊ ನೀವು ಅಷ್ಟೂರನ್ನು ಕೂಡ ಸ್ಟಡಿ ಮಾಡಿದರೆ 6 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಸೊ ಇಂಪಾರ್ಟೆಂಟ್ 3 ಮತ್ತು 4 ಅಂಕದ ಪ್ರಶ್ನೆಗಳು ಎಲ್ಲನೂ ಕೂಡ ಇಲ್ಲಿ ಕವರ್ ಮಾಡಿದ್ದೀನಿ. ಸೊ ಇದಾದ ನಂತರ ನಿಮಗೆ ಇಲ್ಲಿ ಪ್ರಬಂಧ ಬರೆಯೋದು ಬರುತ್ತೆ, ಆನಂತರ ಲೆಟರ್ ರೈಟಿಂಗ್ ಇರುತ್ತೆ. ಆನಂತರ ಇಲ್ಲಿ ನಿಮಗೆ 4 ಅಂಕಕ್ಕೆ ಒಂದು ಸ್ಟೋರಿನ ಕೊಟ್ಟಿರ್ತಾರೆ, ಅಲ್ಲೇ ಅದರಲ್ಲಿನೇ ಸ್ಟೋರಿ ಇರುತ್ತೆ. ಅಂದರೆ ಕ್ವಶನ್ಗಳು ಅದೇ ಇರುತ್ತೆ, ಅದೇ ಒಂದು ಸ್ಟೋರಿನ ಓದಿ ನೀವು ಕ್ವಶನ್ಗಳನ್ನು ಬರೀಬೋದು. ಸೊ ಅಷ್ಟು ನಿಮಗೆ ತುಂಬಾ ಈಸಿ ಅಂತ ಕ್ವಶನ್ ಅಂತಲೇ ಹೇಳ್ಬೋದು. ಸೊ ಇಷ್ಟು ಸ್ಟಡಿ ಮಾಡಿದರೆ ಸಾಕು. ಮತ್ತು ನಿಮಗೆ ಯಾವುದಾದ್ರೂ ಸಬ್ಜೆಕ್ಟ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು, ಮತ್ತು 4 ಮಾರ್ಕ್ ಕ್ವಶನ್ಸ್ ಆಗಿರ್ಬೋದು, 3 ಮಾರ್ಕ್ ಕ್ವಶನ್ಸ್ ಆಗಿರ್ಬೋದು. ಸೊ ಏನಾದರೂ ನಿಮಗೆ ಕ್ವಶನ್ ಪೇಪರ್ ಆಗಿರ್ಬೋದು, ಏನಾದರೂ ಹೆಲ್ಪ್ ಬೇಕಾಗಿದ್ದರೆ ಅಥವಾ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡ್ಬೋದು. ಸೊ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇನ್ಫಾರ್ಮೇಟಿವ್ ಅನಿಸಿದರೆ ಈ ಒಂದು ವಿಡಿಯೋಗೆ ಒಂದೇ ಒಂದು ಲೈಕ್ನ ಕೊಡಿ, ಮತ್ತು ಈ ಒಂದು ವಿಡಿಯೋನ ಎಲ್ಲ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಯಾಕಂದರೆ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಸೊ ಯಾರೆಲ್ಲ ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ರತಿಯೊಬ್ಬರು ಕೂಡ ಎಡು ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ಒಂದು ವಿಡಿಯೋಗೆ ಒಂದೇ ಒಂದು ಲೈಕ್ನ ಕೊಡಿ. ಥ್ಯಾಂಕ್ ಯು.